5 ದಿನ 5 ಇಡ್ಲಿ ರೆಸಿಪೀಸ್ ಸೀರೀಸ್‌ನಲ್ಲಿ ಇವತ್ತು ದಿನ 4 ಜಸ್ಟ್ 3 ಇಂಗ್ರೀಡಿಯೆಂಟ್ಸ್‌ನ ಬಳಸ್ಕೊಂಡು ಆರೋಗ್ಯಕರವಾದ ರಾಗಿ ಇಡ್ಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ. ಥಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ಪಕ್ಕಾ ಟ್ರೈ ಮಾಡಿ. ರಾಗಿ ಮುದ್ದೆ ತಿಂದೇ ಇರೋರು ಕೂಡ ಈ ಇಡ್ಲಿನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಂಡ್ ಆಲ್ಸೋ ಇದು ಲಂಚ್ ಬಾಕ್ಸ್‌ಗೆ ಹಾಕೋದಕ್ಕೆ ಪರ್ಫೆಕ್ಟ್ ರೆಸಿಪಿ. ಯಾಕಂದ್ರೆ ಥ್ರೂ ಔಟ್ ದ ಡೇ ಇದು ಸೂಪರ್ ಸಾಫ್ಟ್ ಅಂಡ್ ಫ್ಲಫಿ ಆಗಿರುತ್ತೆ. ದಿನಾ ಬೆಳಿಗ್ಗೆ ಏನಪ್ಪಾ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಟೆನ್ಷನ್ ಇಲ್ಲದೆ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ನಾನು ಲೆಕ್ಕನೇ ಇಡಕ್ಕಾಗದೇ ಇರೋಷ್ಟು ಬ್ರೇಕ್‌ಫಾಸ್ಟ್ ರೆಸಿಪೀಸ್ ಹಾಕಿದ್ದೀನಿ. ರಾಗಿ ಇಡ್ಲಿ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ 1 ಕಪ್ ಅಷ್ಟು ರಾಗಿ ತಗೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಕಪ್ಪು ಉದ್ದಿನ ಬೇಳೆ. ಕಪ್ಪು ಉದ್ದಿನ ಕಾಳಾದ್ರೂ ಹಾಕೋಬಹುದು. ಸೊ ನಾನಿಲ್ಲಿ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಒಂದು 5 ರಿಂದ 6 ಸರಿ ವಾಶ್ ಮಾಡ್ಕೋಬೇಕು. ಯಾಕಂದ್ರೆ ರಾಗಿಯಲ್ಲಿ ಸಿಕ್ಕಾಪಟ್ಟೆ ಕಸ ಇರುತ್ತೆ. ಸೊ ಇದನ್ನ ಒಂದು 6 ಗಂಟೆಗಳ ಕಾಲ ನೆನೆಸಿಡ್ಬೇಕು. ದಿನ ಬೆಳಿಗ್ಗೆ ಆದ್ರೆ ಅದೇ ಅಕ್ಕಿ ಇಡ್ಲಿ ಅಥವಾ ದೋಸೆ ತಿನ್ನೋದಕ್ಕಿಂತ ಈ ತರ ಅವಾಗವಾಗ ಒಂದೊಂದ್ಸರಿ ನಾವು ರಾಗಿ ಇಡ್ಲಿನ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಇವಾಗಿನ ಮಕ್ಕಳಂತೂ ರಾಗಿ ಮುದ್ದೆ ಗಂಜಿ ಏನು ಮುಟ್ಟೋದೇ ಇಲ್ಲ. ಸೊ ಅಟ್ ಲೀಸ್ಟ್ ವಾರಕ್ಕೆ ಒಂದ್ಸರಿನಾದ್ರೂ ನಾವು ಮಕ್ಳು ಕೊಡೋದು ತುಂಬಾನೇ ಒಳ್ಳೇದು. ನೆನ್ಸಿಟ್ಟಿರುವಂತ ರಾಗಿನ ಮತ್ತೊಂದ್ಸರಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪನೇ ನೀರ್ ಹಾಕಿ ಈ ರೀತಿ ಫೈನ್ ಆಗಿ ರುಬ್ಬಿಟ್ಕೊಂಡು 3 ಟೇಬಲ್ ಸ್ಪೂನ್ ಸಾಮೆ ಮಿಲೆಟ್ಸ್ ನ ರವೆ ಮಾಡಿ ಹಾಕೊಂಡಿದೀನಿ. ನಿಮಗೆ ಇನ್ ಕೇಸ್ ಇದು ಸಿಕ್ಕಿಲ್ಲ ಅಂದ್ರೆ ನಾರ್ಮಲ್ ರವೆ ಅಥವಾ ಬನ್ಸಿ ರವೆ ಕೂಡ ಹಾಕೋಬಹುದು. ಬಟ್ ಸಾಮೆ ಯಾಕೆ ಹಾಕೋಬೇಕು ಅಂತಂದ್ರೆ ಇದೊಂದು ನ್ಯೂಟ್ರಿಷಿಯಸ್ ಆಗಿರುವಂತ ಮಿಲೆಟ್ಸ್ ಆಗಿರುತ್ತೆ. ಮತ್ತೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಆಗೋದಕ್ಕೆ ಅಥವಾ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 8 ಗಂಟೆಗಳ ಕಾಲ ಫರ್ಮೆಂಟ್ ಮಾಡಕ್ ಇಟ್ಬಿಡ್ಬೇಕು. ಅಂಡ್ ಯಾವುದೇ ತರ ಸೋಡಾ ಗಿಡ ಏನು ಹಾಕೋದಿಲ್ಲ. ನಾನು ಯೂಶಲಿ ಯಾವಾಗ್ಲೂ ಇಡ್ಲಿ ದೋಸೆ ಮಾಡೋದಕ್ಕೆ ಯಾವತ್ತೂ ನಾನು ಸೋಡಾ ಹಾಕಿಲ್ಲ. ಬಟ್ ಆದ್ರೂ ಇಡ್ಲಿ ಚೆನ್ನಾಗಾಗತ್ತೆ. ಆದಷ್ಟು ಇದನ್ನೆಲ್ಲ ಹಾಕೋದನ್ನ ಅವಾಯ್ಡ್ ಮಾಡಿ. ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಹಿಟ್ಟು ಸಖತ್ತಾಗಿ ಉಬ್ಬಿತ್ತು. ಆಸ್ ಯೂಶುವಲ್ ಇಡ್ಲಿ ಪ್ಲೇಟ್ಸ್‌ಗೆ ಎಣ್ಣೆ ಸವರ್ಕೊಂಡು ಇಡ್ಲಿ ಹಾಕಿ ಒಂದು 12 ರಿಂದ 15 ನಿಮಿಷ ಇದನ್ನ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ರಾಗಿ ಸ್ವಲ್ಪ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅಕ್ಕಿ ಇಡ್ಲಿಗೆ ಒಂದು 8-10 ನಿಮಿಷ ಸಾಕಂದ್ರೆ ಇದಕ್ಕೆ ಅಟ್ ಲೀಸ್ಟ್ ಮಿನಿಮಮ್ 15 ನಿಮಿಷನಾದ್ರೂ ಬೇಕೇ ಬೇಕು. ಮತ್ತೆ ಇಡ್ಲಿ ಆಗಿದ ತಕ್ಷಣ ತೆಗಿಯಕ್ಕೆ ಹೋಗ್ಬೇಡಿ. ಸ್ಟವ್ ಆಫ್ ಮಾಡಿ ಪ್ಲೇಟ್ಸ್‌ನೆಲ್ಲ ಹೊರಗಡೆ ತೆಗೆದಿಟ್ಟು ಸ್ವಲ್ಪ ಕೂಲ್ ಡೌನ್ ಆದ್ಮೇಲೆ ತೆಗೆದು ಸರ್ವ್ ಮಾಡ್ಕೋಬಹುದು. ಬರೀ 3 ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಇಷ್ಟು ಸಾಫ್ಟ್ ಅಂಡ್ ಫ್ಲಫಿ ಆಗಿ ಇಡ್ಲಿ ಮಾಡ್ಕೋಬಹುದು ಅಂದ್ರೆ ನೀವು ನಂಬಲೇಬೇಕು. ರಾಗಿ ಮತ್ತೆ ಕಪ್ಪುದಿನ ಬೇಳೆ ನಮ್ಮ ದೇಹಕ್ಕೆ ತುಂಬಾನೇ ಪೌಷ್ಟಿಕಾಂಶ ನೀಡುವಂತ ಆಹಾರ ಪದಾರ್ಥಗಳಾಗಿರುತ್ತೆ. ರಾಗಿಯಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಮತ್ತೆ ಅಯನ್ ಅಂಶ ಇರೋದ್ರಿಂದ ನಮ್ಮ ಬೋನ್ಸ್ ನ ಸ್ಟ್ರಾಂಗ್ ಮಾಡಕ್ಕೆ ಮತ್ತೆ ಜೀರ್ಣಕ್ರಿಯೆನ ಕೂಡ ಸುಧಾರಿಸಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಕಪ್ಪುದಿನ ಬೇಳೆಯಲ್ಲಿ ಪ್ರೋಟೀನ್ ಮತ್ತೆ ಒಳ್ಳೆ ಫೈಬರ್ ಅಂಶ ಇರೋದ್ರಿಂದ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೇದು. ಖಂಡಿತ ಇದನ್ನ ಅಟ್ ಲೀಸ್ಟ್ ವಾರಕ್ಕೊಮ್ಮೆ ಅಥವಾ 10-15 ದಿನಕ್ಕೊಂದ್ಸರಿನಾದ್ರೂ ಟ್ರೈ ಮಾಡ್ಲೇಬೇಕಾಗಿರೋಂತ ಆರೋಗ್ಯಕರವಾದ ರೆಸಿಪಿ ಇದು. ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ಪಕ್ಕಾ ಟ್ರೈ ಮಾಡಿ. ಹಾಗೆ ನಿಮಗೆ ಗೊತ್ತಿರುವಂತ ತಾಯಂದ್ರಿಗೂ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಮತ್ತೆ ಈ ರಾಗಿ ಇಡ್ಲಿನ ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ಅದ್ಭುತವಾಗಿರುತ್ತೆ. ಅದ್ ಬಿಟ್ರೆ ಇದಕ್ಕೆ ಆಲೂಗಡ್ಡೆ ಸಾಂಬಾರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿ ವಿಡಿಯೋ ಮಾಡಿದ ದಿನ ನಮ್ಮನೇಲಿ ಆಲೂಗಡ್ಡೆ ಸಾರು ಮಾಡಿದ್ವಿ. ಇದಕ್ಕೆ ತುಂಬಾನೇ ಟೇಸ್ಟಿ ಆಗಿತ್ತು. ಅದ್ರ ರೆಸಿಪಿ ನೆಕ್ಸ್ಟ್ ಯಾವಾಗ್ಲಾದ್ರೂ ಪೋಸ್ಟ್ ಮಾಡ್ತೀನಿ ನಾನು. ಈ ಕಾಯಿ ಚಟ್ನಿದು ಡೀಟೇಲ್ಡ್ ರೆಸಿಪಿ ನಾನು ದಿನ 3ರಲ್ಲಿ ಹಾಕಿದ್ದೀನಿ. ಖಂಡಿತ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾಳೆ ದಿನ 5 ಕೊನೆಯ ದಿನ ಆಗಿರುತ್ತೆ. ಒಂದು ಸಕ್ಕತ್ತಾಗಿರುವಂತ ಸ್ವೀಟ್ ಇಡ್ಲಿ ರೆಸಿಪಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನ್ ಮಾಡಿರೋಂತ ಈ 5 ದಿನ 5 ಇಡ್ಲಿ ರೆಸಿಪಿನಲ್ಲಿ 4 ರೆಸಿಪಿ ಮುಗ್ದೋಗಿದೆ. ಈ 4 ಇಡ್ಲಿನಲ್ಲಿ ಯಾವ್ದು ಟ್ರೈ ಮಾಡಿದೀರಾ? ನಿಮಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ.